ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮ್ಮ ಅವಯವಗಳಲ್ಲಿ ಮುಖ್ಯವಾದ ಒಂದು ಅವಯವ ಅಂದರೆ ಲಿವರ್. ಆ ಲಿವರ್ ಚೆನ್ನಾಗಿರಬೇಕಂದ್ರೆ ಇದು ಡಿಟಾಕ್ಸಿಫೈ ಮಾಡಬೇಕು. ಅದನ್ನು ಅಂದರೆ ಟಾಕ್ಸಿನ್ ಜಾಸ್ತಿ ಇದ್ದಾಗ ಆ ಟಾಕ್ಸಿನ್ ತೆಗಿಲಿಕ್ಕೆ ಡಿಟಾಕ್ಸಿಫಿಕೇಷನ್ ಅಂತಾರೆ. ಅದನ್ನು ಮಾಡಬೇಕಂದ್ರೆ ಈ ಪಾಲಕ್ ಸೊಪ್ಪು ಎಂಬುದು ಭಾರಿ ಮುಖ್ಯವಾದದ್ದು. ಈ ಪಾಲಕ್ ಸೊಪ್ಪು ಮತ್ತು ಅರವೆ ಸೊಪ್ಪನ್ನು 1:1 ಅಂದರೆ ಸಮ ಪ್ರಮಾಣವನ್ನು ಸೊಪ್ಪನ್ನು ತೆಗೆದುಕೊಂಡು ಒಂದು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಮಿಕ್ಸಿ ಆದಮೇಲೆ ಅದನ್ನು ಸೋದಿಸ್ಕೊಂಡು ಸೋದಿಸೋದು ಬೇಕಾಗಿಲ್ಲ. ಮಿಕ್ಸಿ ಆದಮೇಲೆ ಒಂದು 10 ಗ್ರಾಮಷ್ಟು ಹಸಿ ಶುಂಠಿ, ಬೇಕಾದರೆ 1 ಸ್ಪೂನು ನಿಂಬೆ ರಸ, ಬೇಕಾದರೆ ಹನಿ, ಇವೆಲ್ಲ ಹಾಕ್ಕೊಂಡು ಬೆಳಗ್ಗೆ ಸೇವನೆ ಮಾಡಿ. ಇದು ಸೇವನೆ ಮಾಡಿದ ಒಂದು ಅರ್ಧ ಗಂಟೆ ಯಾವುದು ಸೇವನೆ ಮಾಡಬಾರ್ದು. ಮತ್ತು ನೀವು ಲಂಚ್ ಟಿಫನ್ ಬೇಕಾದರೆ ಅಥವಾ ಲಂಚು ಟಿಫನ್ ಎರಡು ಯಾವುದೇ ಆಗಲಿ ಈ ಬ್ರೌನ್ ರೈಸ್ ಸ್ವಲ್ಪ ತಿಂದು ಅದರಲ್ಲಿ ಅತಿ ಹೆಚ್ಚು ಸಾಂಬಾರು ಇರಬೇಕು. 1:4 ಅಂತ ಹೇಳ್ಬೋದು. ಸ್ವಲ್ಪ ಒಂದಷ್ಟು ಅನ್ನ ಅಂದರೆ ಅಷ್ಟು ಸಾಂಬಾರು ಇರಬೇಕು. ಮತ್ತು ಮಧ್ಯಾಹ್ನ ಈ ಕೊಬ್ಬರಿ, ಒಂದು ತೆಂಗಿನಕಾಯಿ ಹೊಡೆದ್ಮೇಲೆ ಕೊಬ್ಬರಿ ಸಿಗ್ತದೆ. ಆ ಕೊಬ್ಬರಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಅದನ್ನು ಚೆನ್ನಾಗಿ ಸೋದಿಸ್ಕೊಂಡು ಹಾಲು ಥರ ಮಾಡಿ ಅದಕ್ಕೆ ಆಲಿವ್ ಆಯಿಲ್ ಅಂತ ಬರ್ತದೆ, ಒಂದು 8 ml ಆಲಿವ್ ಆಯಿಲ್ ಹಾಕ್ಕೊಂಡು ಸೇವನೆ ಮಾಡಿ. ಮತ್ತು ಆಪಲ್ ಆ್ಯಂಡ್ ಕ್ಯಾರೆಟ್, ಈ ಆಪಲ್ ಮತ್ತು ಕ್ಯಾರೆಟನ್ನು ಅಂದರೆ ಪ್ರತಿಯೊಬ್ಬರು ತಿಳ್ಕೊಬೋದು, ಏನು ವೆರಿ ಸಿಂಪಲ್, ಯಾಕೆ ಏನು ಮಾಡ್ಬೋದು. ಅದೇ ಇಂಗ್ರೀಡಿಯೆಂಟ್ ಚೆನ್ನಾಗಿ ತಿಳ್ಕೊಳ್ಳಿ. ಕ್ಯಾರೆಟ್ 1% ಆದರೆ 1/4% ಆಪಲ್ ಹಾಕ್ಕೋಬೇಕು. ಅತಿ ಹೆಚ್ಚು ಕ್ಯಾರೆಟು, ಕಡಿಮೆ ಆಪಲ್. ಈ ಜ್ಯೂಸನ್ನು ನೀವು ಕಂಟಿನ್ಯೂ ಒಂದು ವಾರ ಮಾಡಿರಿ ಸಾಕು. ಒಂದು ಲಿವರಲ್ಲಿ ಎಷ್ಟು ವಿಷಕಾರಿ ಅಂಶ ಇದೆಯೋ ಎಲ್ಲನೂ ತೆಗೆಯೋ ಶಕ್ತಿ ಈ ಒಂದು ಸೊಪ್ಪಿಗಿದೆ. ಇಂತಹ ಸೊಪ್ಪುಗಳನ್ನು ನಾವು ಸೇವನೆ ಮಾಡ್ತಾ ಬಂದು, ಜ್ಯೂಸನ್ನು ಸೇವನೆ ಮಾಡ್ತಾ ಬಂದು, ನಮ್ಮ ಲಿವರ್ ಚೆನ್ನಾಗಿದ್ದರೆ ನಾವು ಎಲ್ಲ ರೀತಿಯಲ್ಲೂ ಚೆನ್ನಾಗಿರ್ತೀವಿ. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಪ್ರತಿಯೊಬ್ಬರು ನೋಡಿ. ನಮಸ್ಕಾರ ಸ್ನೇಹಿತರೆ.